ಕತೆ ಹೇಳಿದಾಗ ತರುಣ್ ಅವ್ರನ್ನ ಭೇಟಿ ಆದ್ರಿ, ಕಥೆ ಹೇಳಿದ್ರ, ಜೊತೆಗೆ ಈ ಮೂವಿ ಒಪ್ಕೊಳ್ಳೋದಕ್ಕೆ ನಟ ದರ್ಶನ್ ಅವ್ರು ಇದ್ದಾರೆ ಅನ್ನೋ ಕಾರಣಕ್ಕೆ ಅಥವಾ ಕತೆ ತುಂಬಾ ಇಷ್ಟ ಆಗಿದ್ದ ನಿಮ್ಗೆ, ಹೇಗೆ? ನನಗೆ ಎರಡು ಕಾರಣ. ಬಿಕಾಸ್ ಅವ್ರ ಕತೆ ಹೇಳಿದ ತಕ್ಷಣ ಆ್ಯಕ್ಚುಲಿ ಅಮ್ಮಗೆ ಏನಂದರೆ ಇದು ನನಗೆ ಆಫರ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರ ಕ್ಯಾರೆಕ್ಟರ್ಸ್ ಎಷ್ಟು ಇಂಪಾರ್ಟೆನ್ಸ್ ಇರಲಿ, ಸ್ಟ್ರಾಂಗ್ ಆಗಿರಲಿ, ಅವ್ರ ಕ್ಯಾರೆಕ್ಟರ್ ಥರ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಸೊ ಅವ್ರಿಗೇನಂದರೆ ಅಮ್ಮ ಅವ್ರು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರು ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅಂತ. ಸೊ ಆಗ ಕ್ಯಾರೆಕ್ಟರ್ ತುಂಬ ತುಂಬ ಸ್ಟ್ರಾಂಗು, ತುಂಬ ಸ್ಪೆಷಲ್ ಕ್ಯಾರೆಕ್ಟರು. ಫಸ್ಟ್ ಫಿಲ್ಮಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕೋದು ತುಂಬ ತುಂಬ ರೇರು. ಸೊ ಅದಕ್ಕೆ ಕ್ಯಾರೆಕ್ಟರ್ ಇರಲಿ, ಬಟ್ ಅಫ್ಕೋರ್ಸ್ ದರ್ಶನ್ ಸರ್ ಪಕ್ಕದಲ್ಲಿ ನಾನು ನಿಂತ್ಕೊಂಡು ಏನು ಡೈಲಾಗ್ ಇಲ್ಲ, ಡಾನ್ಸ್ ಇಲ್ಲ, ಏನೂ ಇಲ್ಲ, ನಿಂತ್ಕೊಳಕ್ಕೆ ನಂಗೆ ಖುಷಿ. ಸೊ ಅದು ಒಂದು ರೀಸನ್ ಅಫ್ಕೋರ್ಸ್. ಸೊ ಕತೆ ಹೇಳಿದ್ಮೇಲೆ ಗೊತ್ತಾಯ್ತಾ ನಟ ದರ್ಶನ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಅಂತ? ಮೊದಲೇ ಗೊತ್ತಿತ್ತು. ಓಕೆ, ವೆರಿ ನೈಸ್. ಸೊ ಈ ಕಾಟೇರ ಸಿನಿಮಾದಿಂದ ಏನು ಕಲ್ತಿದ್ರೆ? ಎಷ್ಟು ಸ್ಪೆಷಲ್ ನಿಮಗೆ ಈ ಮೂವಿ? ತುಂಬಾ ಇಷ್ಟ ಆಗಿರೋದು, ಮರೆಯೋಕ್ಕೆ ಆಗಲ್ಲಪ್ಪ ಈ ಸಿನಿಮಾದಲ್ಲಿ ಅನ್ನೋಂಥ ಒಂದು ಕಂಟೆಂಟ್ ಏನಿದೆ ಅಂತ? ನನಗೆ ಕಲ್ತಿದ್ದೀನಿ ಅಂದರೆ ತುಂಬ ತುಂಬ ಕಲ್ತಿದ್ದೀನಿ. ಇದು ನನ್ನ ಫಸ್ಟ್ ಟೈಮ್ ಆಗಿ ನನಗೆ ತುಂಬ ಅಂದರೆ ಡೌಟ್ಸ್ ಇತ್ತು, ಕ್ಲಾರಿಟಿ ಇದ್ದಿಲ್ಲ. ಫಿಲ್ಮ್ ಮೇಕಿಂಗ್ ಹೆಂಗಿರುತ್ತೆ, ಶೂಟಿಂಗ್ ಹೆಂಗಿರುತ್ತೆ, ಆ್ಯಕ್ಟಿಂಗ್ ಹೆಂಗಿರುತ್ತೆ ಅಂತ ಒಂಥರ ಆ ಒಂದು ಕ್ವೆಶ್ಚನ್ಸ್ ಇತ್ತು ತುಂಬ ಕೇಳೋಕ್ಕೆ. ಸೊ ಎಲ್ಲರ ಜೊತೆ ನಂದು ಒಂದು ಓಪನ್ ಕಮ್ಯುನಿಕೇಷನ್ ಇತ್ತು. ದರ್ಶನ್ ಸರ್ ಆಗಿರಲಿ, ತರುಣ್ ಸರ್ ಆಗಿರಲಿ, ಅವರೆಲ್ಲರ ಜೊತೆ ನಾನು ತುಂಬ ಡಿಸ್ಕಸ್ ಮಾಡಿ ಕ್ವೆಶ್ಚನ್ಸ್ ಕೇಳಿ ಅವರಿಂದ ತುಂಬ ಕಲ್ತಿದ್ದೀನಿ. ತಾರಾ ಬಳಗ ಇದೆ, ಎಲ್ಲರೂ ಕೂಡ ಸೀನಿಯರ್ಸೇ. ಅವಿನಾಶ್ ಅವರು ಇರಬಹುದು, ಶ್ರುತಿ ಇರಬಹುದು, ತರುಣ್ ಸುಧೀರ್ ಅವರ ಡೈರೆಕ್ಷನ್ನು, ರಾಕ್ಲೈನ್ ವೆಂಕಟೇಶ್ ಅವರು, ಸೊ ವಿನೋದ್ ಅವರು, ಎಲ್ಲರೂ ಕೂಡ ದೊಡ್ಡ ತಾರಾ ಬಳಗ ಇರೋದು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ನನಗೆ ಆ್ಯಕ್ಚುಲಿ ನಾನು ಆ ದಿನ ಹೋಗಿ ಇವ್ರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಆ ದಿನ ನನಗೆ ಗೊತ್ತಾಗ್ತಾ ಇತ್ತು. ಬಿಕಾಸ್ ತರುಣ್ ಸರ್ ಯಾರಿಗೂ ಏನೂ ಹೇಳಿಲ್ಲ, ನನಗೂ ಏನೂ ಹೇಳಿಲ್ಲ. ಶ್ರುತಿ ಅವರಿದ್ದಾರೆ, ಕುಮಾರ್ ಗೋವಿಂದ್ ಸರ್, ಅವಿನಾಶ್ ಸರ್, ವಿನೋದ್ ಅಲ್ವಾ ಸರ್, ಜಗಪತಿ ಬಾಬು ಅವರು, ಅಷ್ಟೊಂದು ಅಚ್ಯುತ್ ಸರು, ಅಷ್ಟೊಂದು ಒಂದು ಅಂದರೆ ರಿಚ್ ಆಗಿರೋ ಕಾಸ್ಟ್ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದು ನನ್ನ ಅದೃಷ್ಟ. ಆ ಅಮ್ಮ ಇರ್ತಿದ್ರಾ? ಅಂದ್ರೆ ಮಾಲಾಶ್ರೀ ಅವ್ರು ಯಾವಾಗ್ಲೂ ಸೆಟ್ಟಿಗೆ ಬರ್ತಾ ಇದ್ರಾ? ನೀವು ಪ್ರತಿ ಸೀನಲ್ಲಿ ಆಕ್ಟ್ ಮಾಡುವಾಗ ಏನಾದ್ರು ಹೇಳ್ತಾ ಇದ್ರಾ, ಹಿಂದೆ ಗೈಡ್ ಮಾಡ್ತಾ ಇದ್ರಾ, ಹೇಗೆ? ಅವರು ಪ್ರತಿದಿನ ಫಸ್ಟ್ ಡೇಯಿಂದ ಲಾಸ್ಟ್ ಡೇ ತನಕ ನನ್ನ ಜೊತೆ ಇದ್ದರು. ಆ್ಯಂಡ್ ಫಸ್ಟ್ ನಾನು ಅಂದರೆ ಅವ್ರಿಗೇನಂದರೆ ನೀನು ಡೈರೆಕ್ಟರ್ ಆ್ಯಕ್ಟರ್ ಆಗಬೇಕು, ನೀನು ಫಸ್ಟ್ ಅವ್ರ ಜೊತೆ ಹೋಗಿ ಮಾತಾಡು, ಡಿಸ್ಕಸ್ ಮಾಡು, ಸೀನ್ ಏನು, ಹೆಂಗಿರಬೇಕು ಅಂತ. ನನ್ನ ಡೈರೆಕ್ಟರ್ ಸರ್ ಜೊತೆ, ತರುಣ್ ಸರ್ ಜೊತೆ ಡೀಟೇಲಾಗಿ ಡಿಸ್ಕಷನ್ ಮಾಡಿದೆ. ಆ್ಯಂಡ್ ತರುಣ್ ಸರ್ ಕೂಡ ತುಂಬ ಕ್ಲಿಯರ್ ಆಗಿ ನನಗೆ ಇದು ಬೇಕು, ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ತುಂಬ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಅದಾದಮೇಲೆ ನನಗೇನೋ ಸಿಲಿ ಡೌಟ್ಸ್ ಇದೆ, ಚಿಕ್ಕ ಡೌಟ್ಸ್. ತರುಣ್ ಸರ್ ಕೇಳಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ಅಂದರೆ ನಾನು ಅಮ್ಮಗೆ ಬಂದು ಕೇಳ್ತಾ ಇದ್ದೆ. ಆ್ಯಂಡ್ ಅವರು ಕೂಡ ತುಂಬ ಸಜೆಷನ್ಸ್ ಇರಲಿ, ಟೆಕ್ನಿಕಲ್ ಥಿಂಗ್ಸಲ್ಲಿರಲಿ, ಪರ್ಫಾರ್ಮೆನ್ಸ್ ಅಂದರೆ ಈ ಎಕ್ಸ್ಪ್ರೆಷನ್ ಸ್ವಲ್ಪ ಚೇಂಜ್ ಮಾಡು, ವಾಯ್ಸ್ ಮಾಡ್ಯುಲೇಷನ್ ಸ್ವಲ್ಪ ಚೇಂಜ್ ಮಾಡು ಅಂತ ಕರೆಕ್ಷನ್ಸ್ ಕೊಡ್ತಾ ಇದ್ರು.